ವಿಶ್ವಕಪ್ ಗೆದ್ದುಕೊಂಡಿದೆ. ಚಾಂಪಿಯನ್ನರ ಚಾಂಪಿಯನ್ ಆಗಿದೆ. ಫೈನಲ್ ಮ್ಯಾಚ್ ಆಡಿದ್ದು ರೋಹಿತ್ ಶರ್ಮಾ, ಸೆಮಿಫೈನಲ್ ಗೆಲ್ಲಿಸಿದ್ದು ವಿರಾಟ್ ಕೊಹ್ಲಿ. ಆದರೆ ತಂಡ ಚಾಂಪಿಯನ್ ಆಗೋದ್ರಲ್ಲಿ ರೋಹಿತ್ ಮತ್ತು ಕೊಹ್ಲಿಗಿಂತ ಚೆನ್ನಾಗಿ ಬೇರೆಯವರು ಆಡಿದ್ದಾರೆ. ಟೂರ್ನಿಯಲ್ಲಿ ಭಾರತದ ನಂಬರ್ 1 ಬ್ಯಾಟ್ಸ್ಮನ್ ಯಾರು ಅಂದ್ರೆ ಪ್ರೇಕ್ಷಕರು ವಿರಾಟ್ ಕೊಹ್ಲಿ ಹೆಸರು ಹೇಳ್ತಾರೆ. ಆದ್ರೆ ಅತಿ ಹೆಚ್ಚು ರನ್ ಹೊಡೆದಿರೋದು ವಿರಾಟ್ ಅಲ್ಲ, ಭಾರತದ ಪರ ಅತ್ಯಧಿಕ ರನ್ ಗಳಿಸಿರೋದು ಶ್ರೇಯಸ್ ಅಯ್ಯರ್. ವಿಶೇಷ ಅಂದ್ರೆ ಶ್ರೇಯಸ್ ಅಯ್ಯರ್ ಒಂದೇ ಒಂದು ಪಂದ್ಯದಲ್ಲೂ ಮ್ಯಾನ್ ಆಫ್ ದಿ ಮ್ಯಾಚ್ ಅಲ್ಲ, ಮ್ಯಾನ್ ಆಫ್ ದಿ ಸೀರೀಸ್ ಕೂಡ ಅಲ್ಲ. ಶ್ರೇಯಸ್ ಅಯ್ಯರ್ ಅತ್ಯಧಿಕ 243 ರನ್ ಗಳಿಸಿದ್ದಾರೆ. ಟೋಟಲ್ ಆಗಿ ಟೂರ್ನಿಯಲ್ಲಿ ನಂಬರ್ 2 ಬ್ಯಾಟ್ಸ್ಮನ್ ನ್ಯೂಜಿಲೆಂಡ್ ನ ರಚಿನ್ ರವೀಂದ್ರ 263 ರನ್ ಗಳಿಸಿದ್ರೆ, ಎರಡನೇ ಸ್ಥಾನದಲ್ಲಿರೋ ಶ್ರೇಯಸ್ ಅಯ್ಯರ್ 243 ರನ್ ಗಳಿಸಿದ್ದಾರೆ. ಟಾಪ್ ಸ್ಕೋರ್ ಅಂದ್ರೆ 79 ರನ್, 2 ಅರ್ಧ ಶತಕಗಳಿವೆ. ಫೈನಲ್ ಪಂದ್ಯದಲ್ಲೂ 48 ರನ್ ಗಳಿಸಿದ್ದವರು ಶ್ರೇಯಸ್ ಅಯ್ಯರ್. ನಂತರದ ಸ್ಥಾನದಲ್ಲಿರೋದು ವಿರಾಟ್ ಕೊಹ್ಲಿ. 218 ರನ್ ಗಳಿಸಿರೋ ಕೊಹ್ಲಿ 1 ಸೆಂಚುರಿ, 1 ಆಫ್ ಸೆಂಚುರಿ ಗಳಿಸಿದ್ದಾರೆ. ಕೊಹ್ಲಿ ನಂತರ ಬರೋದು ಶುಭ್ಮನ್ ಗಿಲ್. ಐಸಿಸಿ ರ್ಯಾಂಕಿಂಗ್ ನಲ್ಲಿ ನಂಬರ್ 1 ಸ್ಥಾನದಲ್ಲಿರೋ ಗಿಲ್ ಚಾಂಪಿಯನ್ಸ್ ಟ್ರೋಫಿಯಲ್ಲಿ ಭಾರತದ ಪರ 3ನೇ ಅತ್ಯಧಿಕ ರನ್ ಗಳಿಸಿದ ಆಟಗಾರ. ಆದ್ರೆ ಆರಂಭದ ಪಂದ್ಯದಲ್ಲೇ ಅಮೋಘ ಶತಕ ಸಿಡಿಸಿದ ಗಿಲ್ ನಂತರ ಸ್ವಲ್ಪ ಡಲ್ ಆದ್ರು. ಆದ್ರೆ 188 ರನ್ ಗಳಿಸಿರೋ ಗಿಲ್ ನಂಬರ್ 3ರ ಸ್ಥಾನದಲ್ಲಿದ್ದಾರೆ. ಗಿಲ್ ನಂತರದ ಸ್ಥಾನ ರೋಹಿತ್ ಶರ್ಮಾರದ್ದು. ಆರಂಭದ ಪಂದ್ಯದಲ್ಲಿ 47 ರನ್ ಗಳಿಸಿದ್ದ ರೋಹಿತ್ ಮತ್ತೆ ಅಬ್ಬರಿಸಿದ್ದು ಫೈನಲ್ ಮ್ಯಾಚ್ ನಲ್ಲಿ. ಅಮೋಘ 76 ರನ್ ಗಳಿಸಿದ ಹಿಟ್ ಮ್ಯಾನ್ ಟೂರ್ನಿಯಲ್ಲಿ ಮಹತ್ವದ ಪಂದ್ಯದಲ್ಲಿ ಫಾರ್ಮಿಗೆ ಬಂದರು. ಫೈನಲ್ ಪಂದ್ಯ ಗೆಲ್ಲಿಸಿದ ರೋಹಿತ್ ಟೂರ್ನಿಯಲ್ಲಿ 6 ಸಿಕ್ಸರ್ ಸಿಡಿಸಿದ್ರು. ರೋಹಿತ್ ಬಿಟ್ರೆ ಅತ್ಯಧಿಕ ಸ್ಕೋರರ್ ಎನಿಸಿರೋದು ಕನ್ನಡಿಗ ಕೆಎಲ್ ರಾಹುಲ್. ಬಹುತೇಕ ಮ್ಯಾಚ್ಗಳಲ್ಲಿ ಫಿನಿಶರ್ ಸ್ಥಾನವನ್ನ ಯಶಸ್ವಿಯಾಗಿ ನಿಭಾಯಿಸಿದ ರಾಹುಲ್ ಅತ್ಯಧಿಕ ಸ್ಕೋರ್ 42 ರನ್. ಆದ್ರೆ ಆಡಿದ 4 ಮ್ಯಾಚ್ಗಳಲ್ಲಿ 3ರಲ್ಲಿ ನಾಟ್ಔಟ್ ಬ್ಯಾಟ್ಸ್ಮನ್. ಟೋಟಲ್ ಆಗಿ ಹೊಡೆದಿದ್ದು 140 ರನ್, ಸರಾಸರಿ ಮಾತ್ರ 140 ರನ್. ಅದು ರಾಹುಲ್ ತಾಕತ್ತು. ಇನ್ನು ಆಲ್ ರೌಂಡರ್ ಹಾರ್ದಿಕ್ ಪಾಂಡ್ಯ ಇವರು ಹೊಡೆದಿದ್ದು ಕರೆಕ್ಟ್ ಆಗಿ 99 ರನ್, 1 ಆಫ್ ಸೆಂಚುರಿ ಇಲ್ಲ. ಆದ್ರೆ ಟೀಮ್ಗೆ ಬೇಕಾಗಿದ್ದ ರನ್ ಗಳನ್ನ ಹೊಡೆದ ಹಾರ್ದಿಕ್ ಮ್ಯಾಚ್ ವಿನ್ನರ್ ಎನ್ಸ್ಕೊಂಡ್ರು. ಅತ್ಯಧಿಕ ಸ್ಕೋರ್ 45 ರನ್. ಅಷ್ಟೇ ಅಲ್ಲ, ಬೌಲಿಂಗ್ ನಲ್ಲೂ ಮಿಂಚಿದ ಹಾರ್ದಿಕ್ ಟೂರ್ನಿಯಲ್ಲಿ 4 ವಿಕೆಟ್ ಪಡೆದು ಮಿಂಚಿದ್ರು. ಇನ್ನು ಬೌಲಿಂಗ್ ವಿಚಾರಕ್ಕೆ ಬಂದ್ರೆ ಇಲ್ಲಿಯೂ ಭಾರತ ನಂಬರ್ 2 ಮಿಸ್ಟರಿ ಸ್ಪಿನ್ನರ್ ವರುಣ್ ಚಕ್ರವರ್ತಿ ಕೇವಲ 3 ಮ್ಯಾಚ್ ನಲ್ಲಿ 9 ವಿಕೆಟ್ ಪಡೆದು ಭಾರತದ ಪರ ನಂಬರ್ 1 ಆದ್ರು. ವರುಣ್ ನಂತರ ಅತ್ಯಧಿಕ ವಿಕೆಟ್ ಪಡೆದವರು ಮೊಹಮ್ಮದ್ ಶಮಿ. ಸ್ಪಿನ್ ಪಿಚ್ಗಳಲ್ಲೂ 5 ಪಂದ್ಯಗಳಲ್ಲಿ 9 ವಿಕೆಟ್ ಪಡೆದ ಶಮಿ ತಾನ್ ಯಾಕೆ ಬೆಸ್ಟ್ ಬೌಲರ್ ಅನ್ನೋದನ್ನ ಪ್ರೂವ್ ಮಾಡಿದ್ರು. ಇನ್ನು ಕುಲ್ದೀಪ್ ಯಾದವ್ ಕೂಡ ಎದುರಾಳಿ ತಂಡಗಳ ಘಟಾನುಘಟಿ ಬ್ಯಾಟ್ಸ್ಮನ್ ಗಳಿಗೆ ಅರ್ಥವಾಗ್ಲೇ ಇಲ್ಲ. ಲೀಗ್ ಮ್ಯಾಚ್ಗಳಲ್ಲಿ ವಿಕೆಟ್ ತೆಗಿತಾರೆ, ನಾಕ್ ಔಟ್ ಮ್ಯಾಚ್ಗಳಲ್ಲಿ ಡಮಾರ್ ಆಗ್ತಾರೆ ಅನ್ನೋದನ್ನ ಸುಳ್ಳು ಮಾಡಿದ ಕುಲ್ದೀಪ್ ಫೈನಲ್ ಪಂದ್ಯದಲ್ಲೂ 2 ವಿಕೆಟ್ ಕಬಳಿಸಿ ಟೋಟಲ್ ಆಗಿ 7 ವಿಕೆಟ್ ಪಡೆದುಕೊಂಡ್ರು. ಇನ್ನು 5 ವಿಕೆಟ್ ಪಡೆದ ಜಡೇಜಾ, 4 ವಿಕೆಟ್ ಪಡೆದ ಹಾರ್ದಿಕ್ ಕೂಡ ಲಿಸ್ಟಿನಲ್ಲಿದ್ದಾರೆ. ಇನ್ನು ಮ್ಯಾನ್ ಆಫ್ ದಿ ಮ್ಯಾಚ್ ಲಿಸ್ಟ್ ನೋಡಿದ್ರೆ ರೋಹಿತ್ ಶರ್ಮಾ ಫೈನಲ್ ಪಂದ್ಯದಲ್ಲಿ, ವಿರಾಟ್ ಕೊಹ್ಲಿ ಆಸ್ಟ್ರೇಲಿಯಾ ವಿರುದ್ಧ ಸೆಮಿಫೈನಲ್ ಮತ್ತು ಪಾಕಿಸ್ತಾನದ ವಿರುದ್ಧ, ಮಿಸ್ಟರಿ ಸ್ಪಿನ್ನರ್ ವರುಣ್ ಚಕ್ರವರ್ತಿ ನ್ಯೂಜಿಲೆಂಡ್ ವಿರುದ್ಧ ಹಾಗೂ ಬಾಂಗ್ಲಾದೇಶದ ವಿರುದ್ಧ, ಶುಭ್ಮನ್ ಗಿಲ್ ಪಂದ್ಯ ಶ್ರೇಷ್ಠ ಪ್ರಶಸ್ತಿ ಪಡೆದಿದ್ದಾರೆ. ಇನ್ನು ಕೆಎಲ್ ರಾಹುಲ್, ಹಾರ್ದಿಕ್ ಪಾಂಡ್ಯ ಮ್ಯಾನ್ ಆಫ್ ದಿ ಮ್ಯಾಚ್ ಪಡೆಯದೇ ಇರಬಹುದು. ಟೂರ್ನಿ ಗೆಲ್ಲೋದ್ರಲ್ಲಿ ಇವರ ಕೊಡುಗೆ ದೊಡ್ಡದು. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.